ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸ ಮತ್ತೊಂದು ಇತಿಹಾಸ ಸೃಷ್ಟಿ ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಹಂಗೆ ಇವತ್ತು ನಮ್ಮ ಕಾದರ್ ಅವರು ಸ್ಪೀಕರ್ ಸ್ಥಾನ ಜವಾಬ್ದಾರಿ ವಿಧಾನಸೌಧಕ್ಕೆ ಸುವರ್ಣಸೌಧಕ್ಕೆ ಎರಡಕ್ಕೂ ಕೂಡ ಒಂದು ಹೊಸ ಇತಿಹಾಸ ಉಳ್ಳಂತ ಸುವರ್ಣಸೌಧದಲ್ಲಿ ಒಂದು ಐತಿಹಾಸಿಕ ಫೋಟೋ. ಫಸ್ಟ್ ಪಾರ್ಲಿಮೆಂಟ್ ಬಸವಣ್ಣವ್ರ ಕಾಲದಲ್ಲಿ ಅಕ್ಕಮಹಾದೇವಿ ಅವರು ಅದೆಲ್ಲ ಏನು ಪ್ರಾರಂಭ ಮಾಡಿದ್ರು ಅದು ಕೂಡ ಭಾವಚಿತ್ರ ಇಟ್ಟಿದ್ದಾರೆ. ಇಲ್ಲೂ ಕೂಡ ನಮ್ಮ ದ್ವಾರಪಾಲಕರನ್ನ ಚುನಾವಣೆ ಮಾಡಿದ್ದಾರೆ. ಅಸೆಂಬ್ಲಿಯಲ್ಲೂ ಕೂಡ ಒಳ್ಳೊಳ್ಳೆ ಅದಕ್ಕೆ ಒಂದು ಹೊಸ ಮೆರುಗನ್ನು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಮ್ಮ ಇತಿಹಾಸವಂತ ಫಸ್ಟ್ ಅಸೆಂಬ್ಲಿ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಪ್ರಾರಂಭ ಆಗಲಿಲ್ಲ. ನಮ್ಮ ಮೈಸೂರು ರಾಜಮಂದಿರದಲ್ಲಿ ಅದು ಮೈಸೂರಲ್ಲಿ ಏನು ಅಸೆಂಬ್ಲಿ ನಡೀತಾ ಇತ್ತು ಅವತ್ತಿನ ಕಾಲದಲ್ಲಿ ಸುಮಾರು 150 ವರ್ಷದ ಹಿಂದೆ ಆ ಚಿತ್ರ ಕೂಡ ಇಲ್ಲಿ ಎಲ್ಲಿ ನಡೀತಾ ಇರಬೇಕಾಗಿದೆ. ಮತ್ತೆ ನಮ್ಮ ಜವಾಹರಲಾಲ್ ನೆಹರು ಕೂಡ ಬಂದು ಅದಕ್ಕೆ ಭೂಮಿ ಪೂಜೆ ಮಾಡ್ತಿದ್ದಾರೆ. ಎಲ್ಲ ಇತಿಹಾಸವನ್ನ ನಮ್ಮ ಶಾಸಕರಿಗೆ ಒಳ್ಳೆ ಶಾಸಕರು ಮಾತ್ರ ಮಾಜಿ ಶಾಸಕರು ಮುಂದಿನ ದಿನದಲ್ಲಿ ಅಸೆಂಬ್ಲಿಯ ಮುಖ್ಯವಾದಂತಹ ವಿಧಾನಸೌಧದ ಬಾವಿಗಳಲ್ಲಿ ಕೂಡ ಚಿತ್ರಗಳನ್ನ ಅಳವಡಿಸಿ ಸಾರ್ವಜನಿಕರು ಕೂಡ ಇದನ್ನ ಉಪಯೋಗಕ್ಕೆ ಆಗ್ಬೇಕು, ತಿಳುವಳಿಕೆ ಆಗ್ಬೇಕು, ಜ್ಞಾನೋದಯ ಆಗ್ಬೇಕು, ಪರಿಚಯ ಆಗ್ಬೇಕು, ಇತಿಹಾಸವನ್ನ ಅವರನ್ನ ಬೆಳಕಾಗಬೇಕು. ಇವತ್ತು ನಮ್ಮ ಕಾದರ್ ಅವರ ದೊಡ್ಡ ಇತಿಹಾಸವನ್ನ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ ಶಾಸಕರೆಲ್ಲ ಬಂದು ಇದನ್ನ ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಅಂತ ಮಾಡಿಸಿದ್ದಾರೆ. ನಮ್ಮ ಅಸೆಂಬ್ಲಿ ಇರೋ ಪೈಕಿ ನಮ್ಮ ಜನ ಹಿರಿಯ ಶಾಸಕರು 71 ಅಸೆಂಬ್ಲಿ ಬಂದು ಅವರು ಕೂಡ ಉಪಸ್ಥಿತರಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.